ಇದ್ದೀರಾ. ಎಸ್, ಚಿಗುರು ಕಲಾ ಕುಟೀರ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತ ನಿಮ್ಗೆ ಅನ್ಸಿರ್ಬೋದು, ಹೇಳ್ತೀನಿ. ಇದು ಈ ಒಂದು ಸಂಸ್ಥೆ ಕಾಮಿಡಿ ಕಿಲಾಡಿಗಳು ಲೋಕೇಶ್ ಕುಮಾರ್ ಅವರು ಒಂದು ನಿರ್ಮಾಣ ಮಾಡಿರುವಂತಹ ಅವ್ರದೇ ಒಂದು ಸಂಸ್ಥೆ. ಇಲ್ಲಿ ಸ್ಪೆಷಲ್ ಆಗಿ ಕಲಾವಿದರನ್ನ ಬೆಳೆಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಾಕಷ್ಟು ಜನ ಪುಟ್ಟ ಪುಟ್ಟ ಕಲಾವಿದರನ್ನ ನೋಡ್ಬೋದು. ಸೊ ಇವೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಕಾಮಿಡಿ ಕಿಲಾಡಿಗಳು ಲೋಕೇಶ್ ಕುಮಾರ್ ಇದ್ದಾರೆ. ಅವರೆಲ್ಲವನ್ನ ತಿಳಿಸ್ತಾ ಹೋಗ್ತಾರೆ. ಸರ್, ಖುಷಿ ಆಗ್ತಾ ಇದೆ. ಅಂಡ್ ಇಷ್ಟು ದೊಡ್ಡ ಒಂದು ಕಲಾ ಕುಟೀರವನ್ನ ನೋಡ್ತಾ ಇದೀವಿ ನಾವು. ಸೊ ಒಂಥರ ಇನ್ಸ್ಪಿರೇಷನ್ ನೀವು ಎಲ್ರಿಗೂ ಕೂಡ. ಸೊ ಇದ್ರ ಬಗ್ಗೆ ನಮ್ಗೊಂದು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀರಾ ಎಲ್ಲರಿಗೂ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಡೆಫಿನೆಟ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಿಡಿ ಕಿಲಾಡಿ ಲೋಕೇಶ್ ಮಾತಾಡ್ತಾ ಇರೋದು. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಸಂಜೀವನಿ ಏನು ನ್ಯೂಸ್ ಅಂತ ನೋಡ್ತಿದ್ದೆ ನಾನು. ಆಕ್ಚುಲಿ ಪೇಪರ್ ನೋಡ್ತಿದ್ದೆ. ಈಗ ಯೂಟ್ಯೂಬ್ ಚಾನಲ್ ಸಹ ಇದೆ, ಬಹಳ ಅದ್ಭುತವಾಗಿದೆ ಆಕ್ಚುಲಿ. ಅದ್ರ ಜೊತೆಗೆ ಇವತ್ತು ನಮ್ಮ ಚಿಗುರು ಕಲಾ ಕುಟೀರಕ್ಕೆ ಬಂದಿದ್ದಾರೆ ಬಿಕಾಸ್ ಆಫ್ ಪರಿಚಯ ಮಾಡೋಣ ಅಂತೇಳಿ. ನನಗೂ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸಂಜೀವನಿ. ಸೊ ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿ. ಯಾಕೆ ಅಂತಂದ್ರೆ ನನ್ನ ಚಿಗುರು ಕಲಾ ಕುಟೀರ ಇದೆ, ಅದಕ್ಕೋಸ್ಕರ. ಓಕೆನಾ? ಸೊ ಬನ್ನಿ ಹಂಗೆ ಪರಿಚಯ ಮಾಡ್ತೀವಿ. ಇದು ನಮ್ಮ ಚಿಗುರು ಕಲಾ ಕುಟೀರ. ಮತ್ತೆ ಇಲ್ಲಿ ಏನೇನು ಕೋರ್ಸ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಈಸಿಯಾಗಿ. ಓಕೆನಾ? ಸ್ವಲ್ಪ ಈ ಫೋಟೋದಲ್ಲಿ ಸ್ವಲ್ಪ ಬೆಳಗಿದ್ದೀನಿ. ಇಲ್ಲಿ ಮಲಕಂಬ ಅಂತ ಇದೆ ನೋಡಿ. ಈಗೇನು ಜಿಮ್ನಾಸ್ಟಿಕ್ ಅದು ಇದು ಸಿಕ್ಕಾಪಟ್ಟೆ ಹೋಗ್ತಾರೆ. ಸೊ ಸಿಕ್ಕಾಪಟ್ಟೆ ಹೋಗೋ ಬದಲು ಈ ತರ ಒಂದು ಮಲಕಂಬ ಅಂತ ಏನಾದ್ರು ಮಾಡ್ಬಿಟ್ರೆ ಬಹಳ ಅದ್ಭುತವಾಗಿರುತ್ತೆ. ಅದ್ರ ಜೊತೆಗೆ ಹುಲ್ಲಾ ಹೋಪ್ ಅಂತ ಹೇಳಿ, ಸೊ ಫೋಟೋ ಶೂಟ್ ಆಗಿರ್ಬೋದು, ಜೊತೆಗೆ ಪೇಂಟಿಂಗ್, ಡ್ರಾಯಿಂಗ್, ಡ್ರಾಮಾ, ನಾಟಕ, ಪೆನ್ಸಿಲ್ ಡ್ರಾಯಿಂಗ್, ಪೇಂಟಿಂಗ್, ನೃತ್ಯ, ಪಿಯಾನೋ, ಕೊಳಲು, ಭರತನಾಟ್ಯ, ಗಾಯನ, ಸಿಲಂಬಂ ಅಂತ ಇದ್ರೆ ಕಡ್ಡಿ ವರ್ಷ ಇವೆಲ್ಲವೂ ಹೇಳ್ಕೊಡ್ತೀವಿ ಇಲ್ಲಿ. ಸೊ ಇದೆಲ್ಲ ಹೊರಗಡೆ ಸುಮ್ಮನೆ ಪೋಸ್ಟ್ ಮಾಡಿರೋದು ಅಷ್ಟೇ, ಇದು ಬ್ಯಾನರು. ಅಂಡ್ ಇದು ಕಲಿಯೋದು ಹೇಗಪ್ಪ ಅಂತ ಹೇಳಿದ್ರೆ, ಒಂದು ಪ್ರಕೃತಿ ಮಡಿಲಲ್ಲಿ ಕಲಿತಾ ಇರುವಂತದ್ದು ಇದು. ಸೊ ಇಲ್ಲಿ ಯಾವ ಏಜ್ ಗ್ರೂಪ್ ಲಿಮಿಟ್ ಇಲ್ಲ, ಎಲ್ಲಾ ಏಜ್ ಗ್ರೂಪ್ ಅವರು ಬರ್ಬೋದು. 5 ವರ್ಷದ ಒಳಗಡೆ ಸ್ವಲ್ಪ ಅಂದ್ರೆ 3 ವರ್ಷ 4 ವರ್ಷ. ಬಟ್ ಈಗ ಏಜ್ ಇಸ್ ನಾಟ್ ಅ ಮ್ಯಾಟರ್ ಆಕ್ಚುಲಿ. ಆ ಮಗುಗೆ ಆಸಕ್ತಿ ಇದ್ರೆ ಧಾರಾಳವಾಗಿ ಬರ್ಬೋದು ಇಲ್ಲಿ. ಎಷ್ಟು ಜನ ಇದ್ದಾರೆ ಸರ್ ಇದ್ರ ಒಳಗಡೆ? ಈಗ ಸರಿಸುಮಾರು ಒಂದು 65 ಜನ ಇದೀವಿ ಓವರ್ ಆಲ್. ಕೀಬೋರ್ಡ್ಗೆ, ಆಮೇಲೆ ಪಿಯಾನೋಗೆ, ಆಮೇಲೆ ಗಿಟಾರ್ಗೆ, ಡ್ರಾಮಾ ಕ್ಲಾಸ್ಗೆ, ಪೇಂಟಿಂಗ್ ಕ್ಲಾಸ್ಗೆ ಸುಮಾರು ಜನ ಇದ್ದಾರೆ ಆಕ್ಚುಲಿ. ಸೊ ಎಲ್ಲರೂ ಹಿಂಗೆ 1 ಅವರ್ ಅಷ್ಟೇ ಕ್ಲಾಸ್ ಇದು. ವೀಕ್ಲಿ 2 ಕ್ಲಾಸಸ್ ಇರುತ್ತೆ, ಮಂತ್ಲಿ 8 ಕ್ಲಾಸಸ್ ಇರುತ್ತೆ. ಸೊ ಡ್ಯಾನ್ಸ್ ಅಂತ ಬಂದಾಗ ಮಂತ್ಲಿ 12 ಕ್ಲಾಸ್ ಬರುತ್ತೆ, ವೀಕ್ಲಿ 3 ಕ್ಲಾಸಸ್ ಅಂತ ಬರುತ್ತೆ. ಸೊ ಇಲ್ಲಿ ಯಾರು ಬೇಕಾದ್ರೂ ಕಲಿಬಹುದು. ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 40-50 ವರ್ಷದವರೆಗೂ ಇದ್ದಾರೆ. ಸೊ ಎಲ್ಲ ಪೇಂಟಿಂಗ್ ಎಲ್ಲ ಕಲಿತಾರೋ, ಡ್ರಾಮಾ ಕಲಿತಾರೋರೆಲ್ಲ ಇದ್ದಾರೆ. ಫುಲ್ ಪ್ಯಾಕೇಜ್ ಎಲ್ಲ ಇಲ್ಲೇ ಇದೆ, ನೀವು ಕಲ್ತ್ಕೋಬಹುದು. ಅಂದ್ರೆ ಕಲೆಗೆ ಏನ್ ಬೇಕು ಎಲ್ಲ ಇದೆ. ಎಸ್ 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 ಎಸ್, ನೈಸ್. ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಫುಲ್ ಗ್ರೀನರಿ ಇದೆ. ಇದನ್ನ ನೋಡುವಾಗಲೇ ಒಂಥರ ಫ್ರೆಶ್ ಅನ್ಸುತ್ತೆ, ಫೀಲ್ ಬರುತ್ತೆ ಇಲ್ಲಿ ಬಂದಾಗ. ಸೊ ನಮ್ಮನ್ನ ಹಂಗೆ ಇಲ್ಲಿ ಬನ್ನಿ, ಈ ಕಡೆ ತೋರಿಸ್ತೀನಿ, ಈ ಭಾಗ ತೋರಿಸ್ತೀನಿ ನಿಮಗೆ. ಎಂಟ್ರೆನ್ಸ್ ಅಲ್ಲೇ ನೋಡ್ಬೋದು, ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಹಾಕಿರೋದು. ಆಮೇಲೆ ಇದು ಟೈಮ್ ಟೇಬಲ್ ಆಕ್ಚುಲಿ. ಯಾವ್ಯಾವ ಟೈಮಲ್ಲಿ ಏನೇನ್ ತಗೊಂತೀವಿ, ಏನೇನೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಪೂರ್ತಿ ಲಿಸ್ಟ್ ಹಾಕ್ಬಿಟ್ಟಿದೀನಿ. ಅದ್ರ ಜೊತೆಗೆ ಇಲ್ಲಿ ಸಮ್ಮರ್ ಕ್ಯಾಂಪ್, ಲಾಸ್ಟ್ ಟೈಮ್ ಸಮ್ಮರ್ ಕ್ಯಾಂಪ್ ಮಾಡಿದಂತ ನೀವು ನೋಡ್ಬೋದು. ಇಲ್ಲಿ ನೋಡಿ, ಸಾಲುಮರ ತಿಮ್ಮಕ್ಕಜ್ಜಿ ಅವರು ಇದ್ದಾರೆ, ಹಲವಾರು ನಟರು ಇದ್ದಾರೆ, ಚೈತ್ರ ಹಳ್ಳಿಕೆರೆ ಇದ್ದಾರೆ, ಆಮೇಲೆ ಧ್ರುವ ರಾಜೇಶ್ ಇದ್ದಾರೆ, ಆಮೇಲೆ ಈ ಕಡೆ ಒಬ್ರು ಇದ್ರು ರಾಕೇಶ್ ಅಡಿಗ, ಅವರು ಇಲ್ಲ. ಬಟ್ ಇಲ್ಲಿ ಸುಮಾರು ಇವೆಲ್ಲ ನಾವು ಮಾಡುವಂತ ಆಕ್ಟಿವಿಟಿಗಳು. ಇಟ್ಸ್ ಆಲ್ ಕಾಲ್ಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ಎಲ್ಲ ಅನುಭವದಿಂದ ಕಲಿಯುವಂತಹ ಆಕ್ಟಿವಿಟಿಗಳಿದೆಲ್ಲ. ಸೊ ಸುಮ್ಮನೆ ಥಿಯರಿ ಕ್ಲಾಸ್ ಯಾವ್ದು ಇರಲ್ಲ, ಎಲ್ಲ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಎಲ್ಲ ಅನುಭವಿಸಬಹುದು ನೋಡಿ. ಕ್ಯಾಂಪು, ಟ್ರಿಪ್ ಹೋಗ್ತೀವಿ, ಕ್ಲೇ ಮಾಡೆಲಿಂಗ್, ಜೊತೆಗೆ ಮಾಸ್ಕ್ ಅಂದ್ರೆ ಫೇಸ್ ಪೇಂಟಿಂಗ್ ಇರ್ಬೋದು, ಕ್ಯಾಂಪ್ ಗಳಾಗಿರ್ಬೋದು, ನೀನಾಸಮಿಂದ ಬಂದು ಹೇಳ್ಕೊಡುವಂತದ್ದಾಗಿರ್ಬೋದು, ಎಲ್ಲ ಫೆಸಿಲಿಟೇಟ್ ಮಾಡುವಂಥದ್ದು. ಇದೆಲ್ಲ ನಮ್ಮ ಚಿಗುರು ಫ್ಯಾಮಿಲಿ ಆಕ್ಚುಲಿ ಇದು. ಬನ್ನಿ ಹಾಗೆ ಒಳಗಡೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, ಎಲ್ಲ ಕ್ರಿಯೇಟಿವ್ ಆಗಿದೆ. ಕ್ರಿಯೇಟಿವ್ ಅಂದ್ರೆ ಕ್ರಿಯೇಟಿವ್. ಸೊ ಪಾಟ್ಗಳು, ಎಲ್ಲಾ ತರ ಗಿಡಗಳನ್ನೆಲ್ಲ ತಂದು ಹಾಕ್ಬಿಟ್ಟಿದ್ದೀನಿ, ಎಲ್ಲ ದೊಡ್ಡ ಮರದಿಂದ. ಅಲ್ಲಿ ನೋಡಿ, ನೀವು ನಾಗರಕಲ್ಲಿ ನೋಡಿರ್ಬೋದು, ಬಟ್ ಅದು ಪೇಂಟಿಂಗ್, ಅದು ನಾನು ಮಾಡಿರೋದು ಪೇಂಟಿಂಗ್. ಅದು ಒಂದು ಸ್ಕಲ್ಪ್ಚರ್ ತರ ಮಾಡಿರೋದು ನೋಡಿ. ಇದೊಂದು ಫೋಮ್ ಅಲ್ಲಿ ಮಾಡಿರುವಂತದ್ದು ಇದು. ಇದು ಆಶ್ಚರ್ಯ ಆಗ್ಬಿಡುತ್ತೆ ಎಲ್ರಿಗೂ. ಹೌದು, ರಿಯಲ್ ತರ ಆ ತರ ಫೀಲ್ ಆಗುತ್ತೆ. ಇದೊಂದು ಫೋಮು ಮಾಡಿದೀನಿ. ಇದು ನೀಟಾಗಿ ಪೂಜೆ ಎಲ್ಲ ಮಾಡಿ ಇಟ್ಟಿರೋ ತರ ಇದೆ. ಹಂಗೆ ಇದು ಬಾವಿ, ಇಲ್ಲಿ ಆಕ್ಚುಲಿ ಬಾವಿ ನೀರ ಇಲ್ಲೆಲ್ಲ ಗಿಡಗಳಿಗೆ ಯೂಸ್ ಮಾಡ್ತೀವಿ. ಇದು ಆರ್ಟಿಫಿಷಿಯಲ್ ಮರ. ಬಟ್ ಏನಪ್ಪಾ ಅಂದ್ರೆ ಎನ್ವೈರನ್ಮೆಂಟ್ ಯಾಕೆ ಈ ತರ ಮಾಡಿದೀನಿ ಅಂತ ಹೇಳಿದ್ರೆ, ಕಲಿಯೋ ವಾತಾವರಣ ಸಕ್ಕದಾಗಿರ್ಬೇಕು, ಮನಸ್ಥಿತಿಗಳು ಕ್ರಿಯೇಟಿವ್ ಮೈಂಡ್ ಇಟ್ಕೊಂಡ್ಬರ್ಬೇಕು, ಅಂಡ್ ಎಂಟಿ ಆಗಿ ಬರ್ಬೇಕು, ಫುಲ್ಫಿಲ್ ಆಗಿ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿದೀನಿ. ಮರದ ಪೀಸ್ ಗಳನ್ನ ಕೂಡ ಇಟ್ಟಿದ್ದೀರಾ. ಇಲ್ಲಿ ಚೇರ್ ಇಲ್ಲ ಅಂತ ಕೇಳಲ್ಪಟ್ಟೆ, ಬರೀ ಇದರಲ್ಲೇ ಕೂರಿಸ್ತೀರಾ ಅಂತ. ನಿಮಗೋಸ್ಕರ ಕೊಟ್ಟಿದ್ದೀನಿ. ಬಟ್ ಇಲ್ಲೇನಪ್ಪ, ಪೇರೆಂಟ್ಸ್ ಯಾರು ಬಂದ್ರು ಮರದ ಮೇಲೆ ಕುತ್ಕೊಂತಾರೆ. ಇಲ್ಲಿ ಅವ್ರಿಗೊಂಥರ ಹಳ್ಳಿ ವಾತಾವರಣಕ್ಕೆ ಬಂದಾಗ ಫೀಲ್ ಆಗುತ್ತೆ. ಇವಾಗ ನೀವ್ ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿದೆ ಇಲ್ಲಿ ಎಲ್ಲ. ನಂಗೂ ಹಂಗೆ ಅನ್ಸಿತ್ತು. ಹಳ್ಳಿ ಬಂದಾಗ ನಮ್ಮೂರ್ ಕಡೆ ಹೋದಂಗ್ ಫೀಲ್ ಆಯ್ತು, ಎಲ್ಲೋ ಒಂದ್ ಕಡೆ ದೂರ ಹೋದಂಗೆ. ಹೌದು, ಮಂಗಳೂರು, ಉಡುಪಿ, ಮಡಿಕೇರಿ, ಕೂರ್ಗು ಈ ಕಡೆ ಭಾಗದಲ್ಲಿ ಇದ್ದವ್ರಿಗೆ ಈ ಎನ್ವೈರನ್ಮೆಂಟ್ ಗೊತ್ತಾಗ್ಬಿಡುತ್ತೆ. ಆಕ್ಚುಲಿ ಸೇಮ್ ಹಿಂಗೆ ಇದೇ ತರ ಫೀಲ್ ಇರುತ್ತೆ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಈ ಗಿಡಗಳೆಲ್ಲ ಕಾನ್ಸೆಪ್ಟ್ ಜಾಸ್ತಿ. ಇದೆಲ್ಲ ಪ್ರತಿಯೊಂದು ಗಿಡಗಳು ನೋಡಿ, ಇಲ್ಲಿ ಬುಟ್ಟಿ ಇಕ್ಕಿದೀನಿ ಹಂಗೆ ಮರಗಳು ಕುತ್ಕೊಳಕ್ಕೆ. ಆಮೇಲೆ ನವಿಲು, ಪಕ್ಷಿಗಳಿದೆ ಇಲ್ಲಿ.
ನೈಸ್ ನೈಸ್. ಪಕ್ಷಿಗಳನ್ನ ಕೂಡ ಇಟ್ಟಿದ್ದೀರಾ. ವಾವ್. ಸೊ ಪಕ್ಷಿಗಳೆಲ್ಲ ಇದೆ. ಹಾ ಹಾ ಹಾ. ಈ ಶಬ್ದ ಕೇಳಕ್ಕೆ ಒಂಥರ ಅದ್ಭುತ ಆಕ್ಚುಲಿ ಈ ವಾತಾವರಣದಲ್ಲಿ. ಎಲ್ಲ ಒಂದ್ ಕಡೆ ಫಿಶ್ ಗಳೆಲ್ಲ ಕಾಡಲ್ಲಿ. ಇತ್ತು, ಫಿಶ್ ಎಲ್ಲ ಇವಾಗ ಸದ್ಯಕ್ಕೆ ಹಾಕಿಲ್ಲ ಹಾ ಹಾ. ಯಾಕಂದ್ರೆ ಅದು ನೀರ್ ಅಡ್ಜಸ್ಟ್ ಆಗಿಲ್ಲ, ಬಾವಿ ನೀರು ಒಂದೇ ಸತಿ ಅದು ಹೋಗ್ಬಿಡ್ತಾ ಇತ್ತು, ಓಕೆ. ಹಂಗಾಗಿ ಅದನ್ನ ಹಾಕಿಲ್ಲ ಸದ್ಯಕ್ಕೆ, ಹಾಕ್ಬೇಕು ಮತ್ತೆ. ಸೊ ಅದ್ರ Okay. ಜೊತೆಗೆ ಇಲ್ಲಿ ರಾಬಿಟ್ಸ್ ಗಳು ಪ್ರತಿಯೊಂದು ಎಲ್ಲ ಇತ್ತು, ಹ್ಮ್. ನಾಯಿಗಳ ಕಾಟದಿಂದ ಅದ್ರ ತಂದಿಲ್ಲ ಇನ್ನ. 10 Okay. ಮರಿಗಳಿತ್ತು, ಅದೆಲ್ಲ ಹೋಗ್ಬಿಡ್ತು. ಬಿಕಾಸ್ Oh. ದೀಪಾವಳಿ ಟೈಮಲ್ಲಿ ಪಟಾಕಿ ಹೊಡೆದ್ರೆ ನಾಯಿಗಳು ಎಲ್ಲ ಗಾಬರಿಗೆ ಒಳಗಡೆ ಬಂದು ಮೊಲನೆಲ್ಲ ತಿಂದ ಹಾಕ್ಬಿಟ್ಟಿದೆ. ಕರೆಕ್ಟ್. ಸೊ ಆ ಒಂದು ರೀಸನ್ ಇಂದ ಇನ್ನೂ ತಂದಿಲ್ಲ ಪ್ರಾಣಿಗಳು. ಬಟ್ ನಂಗೆ ಪ್ರಾಣಿಗಳೆಲ್ಲ ಈ ಜಾಗದಲ್ಲಿ ಇರ್ಬೇಕು, ಮಕ್ಕಳಿಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಹ್ಮ್. ಅನ್ನೋದು ಬಹಳ ಆಸೆ. ಅದೇ ಇವಾಗಿನ ಮಕ್ಳಿಗೆ ನಾಲೆಜ್ ಇರಲ್ಲ, ಗೊತ್ತಿರಲ್ಲ, ಏನೇನು ಅಂತ ಕೇಳ್ತವೆ, ಗೊತ್ತಿರಲ್ಲ. ಬಟ್ ಇದನ್ನ ಇದೇನ್ ಸರ್ ಹಿಂಗ್ ಇಟ್ಟಿದ್ದೀರಾ? ಆಡಿಷನ್ಸ್ ಎಲ್ಲ ಇಲ್ಲಿ ಇದು ಮಾಡ್ತೀರಾ? ರೀಸೆಂಟ್ ಆಗಿ ನಾವು ಒಂದು ಆಡಿಷನ್ ಮಾಡ್ತಾ ಇದ್ದೀವಿ ಒಂದು ಸಿನಿಮಾಗೆ, ನೆನಪಿರ್ಲಿ ಕ್ರಿಯೇಷನ್ಸ್ ಅಂತ ಹೇಳಿ, ನಮ್ಮ ಸ್ನೇಹಿತರದ್ದು ಒಂದು ಬ್ಯಾನರ್. ಈ Okay. ಬ್ಯಾನರ್ ಅಲ್ಲಿ ನಾನು ಒಂದು ಟೀಮ್ ಮೆಂಬರ್ ಒಂದು Okay. ಸಿನಿಮಾಗೆ ಆಡಿಷನ್ ಮಾಡ್ತಾ ಇದ್ದೀವಿ ಆಕ್ಚುಲಿ. ಸೊ ಅದು ವೆಲ್ಕಮ್ ಮಾಡೋಕ್ಕೋಸ್ಕರ ಹಾಕಿದ್ದು, ವೆಲ್ಕಮ್ ಟು ಆಡಿಷನ್ ಅಂತ ಹೇಳಿ. ಸೊ Okay, ಆ okay. ವೆಲ್ಕಮ್ ಬ್ಯೂಟಿಫುಲ್ ಆಗಿರ್ಬೇಕು. ಇಲ್ಲಿ ಬಂದವರೆಲ್ಲ ಅದ್ಭುತವಾಗಿ ಆಡಿಷನ್ ಕೊಟ್ಬಿಟ್ಟು ಹೋದ್ರು, ಖುಷಿ ಆಯ್ತು ಆಕ್ಚುಲಿ. ಹ್ಮ್. ಅಂಡ್ ಅವ್ರಿಗೊಂದು ಲರ್ನಿಂಗ್, ಇಲ್ಲಿ ಬಂದವರೆಲ್ಲ ವಾವ್ ಏನ್ ಇಷ್ಟು ಚೆನ್ನಾಗಿದೆ ಜಾಗ ಇದು ಅನ್ನೋ ಅವ್ರ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ಬಿಡುತ್ತೆ. ಬಂದು Correct. ಮನೆಗೆ ಯಾವ್ದೋ ಬಂದು ಮನೆ ಒಳಗಡೆ ಬಂದಿರೋ ಫೀಲ್ ಇರಲ್ಲ, ಯಾವ್ದೋ ಒಂದು ಜಾಗಕ್ಕೆ ಬಂದಿರೋ ತರ ಫೀಲ್ ಆಗುತ್ತೆ. ಇನ್ನು ಹೌದು. ಪೇಂಟಿಂಗ್ಸ್ ಇದೆ ತೋರಿಸಿನ ಮನೆ Nice. ನೋಡಿ, ಇದು ಯಾವ್ದೋ ಒಂದು ಬುಟ್ಟಿ ಇಟ್ಬಿಟ್ಟು ಈ ತರ ಮಾಡಿದೀನಿ. Wow. ಸೊ ಬುಟ್ಟಿ ನೀವೇ ಖುದ್ದಾಗಿ ನೀವೇ ರೆಡಿ ಮಾಡೋದಾ? ಇದೆಲ್ಲ ಪ್ರತಿಯೊಂದು ನಾನೇ ಮಾಡಿರೋದು. ಓಕೆ. ಸೊ ಇದೆಲ್ಲ ನಾನೇ ಮಾಡಿ, ಪೇಂಟಿಂಗ್ ನಂದಿದ್ದು ಹಳೆ ಪೇಂಟಿಂಗ್. ಓಕೆ. ಸೊ ಈ ತರ ಪೇಂಟಿಂಗ್ ವರ್ಕ್ ಮಾಡ್ತಿರ್ತೀನಿ. ಆಮೇಲೆ ಜೊತೆಗೆ ನೀವು ನೋಡ್ಬೋದು ಇಲ್ಲಿ ಒಂದು ನಿಮಿಷ, ಇದೊಂದು ಫ್ಲವರ್, ಓ ಸಾರಿ ನೀರಿದೆ. ಓಕೆ. ಸೊ ಈ ತರ ಫ್ಲವರ್ಸ್ ಗಳೆಲ್ಲ ಇದು ಮಕ್ಕಳಿಗೆಲ್ಲ ಹೇಳ್ಕೊಡ್ತೀನಿ. ಫೋಮ್ ಓ ಇದು, ನೀವೇ ರೆಡಿ ಮಾಡಿರೋದಾ? ಇದೆಲ್ಲ ನಾನೇ ರೆಡಿ ಮಾಡಿರೋದು. ಓಕೆ ಓಕೆ. ಈ ಫೋಮ್ ಅಲ್ಲೆಲ್ಲ ಈ ತರ ಫ್ಲವರ್ಸ್ ಗಳು ಮಾಡುವಂತದ್ದಾಗಿರೋದು, ಪೇಂಟಿಂಗ್, ಹ್ಮ್. ಈ ತರ ಸ್ಕಲ್ಪ್ಚರ್ ವರ್ಕ್ ಇದೆಲ್ಲ ಮಾಡ್ತಾ ಇರ್ತೀನಿ. ಹಿಂಗೆ ಇದು ನಮ್ಮ ಸ್ಟೂಡೆಂಟ್ ಮಾಡಿರುವಂತದ್ದು, ಇದು ವರ್ಲಿ ಆರ್ಟ್. ಇದು ಓಕೆ. ಸಾಕಷ್ಟಿದೆ ಹಿಂಗೆ. ಹಾ ಹಾ. ಹಂಗೆ ಆಫೀಸ್ ಅದೆಲ್ಲ ತೋರಿಸ್ಬೇಕಲ್ಲ. ಓ ಇದು ಆಫೀಸ್. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ಓಕೆ. ಅದನ್ನ ಪೇಂಟಿಂಗ್ಸ್. ಹಾ ಹಾ. ಸೊ ಈ ಪೇಂಟಿಂಗ್ಸ್ ಎಲ್ಲ ನಾನು ಸುಮಾರು ವರ್ಷಗಳ ಹಿಂದೆ ಮಾಡಿದ್ದು. ಆಮೇಲೆ ಓ, ನಮ್ಮ ನೀವೇ ಕಾಮಿಡಿ ಮಾಡಿ- ಕಿಲಾಡಿಗಳು Okay. ರನ್ನರ್ ಅಪ್ ಇಲ್ಲೇ ಇದೆ. ಓ ಇದು ವಾವ್. ನೋಡ್ಬೋದು. ಇದೆಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಬಂದಿರುವಂತ ಪ್ರಶಸ್ತಿಗಳು, ಹ್ಮ್ ಹ್ಮ್. ಹಾಗಾಗಿ ನೆನಪಿನ ಕಾಣಿಕೆಗಳು, ಪ್ರಶಸ್ತಿಗಳು ಇವೆಲ್ಲವೂ ಇಕ್ಕಿದೀನಿ. ಸೊ ಇದು ಪುನೀತ್ ಸರ್ ಅವರು ಸ್ವರ್ಗಾರೋಹಣ ಆಗ್ಬೇಕಾದ್ರೆ ನಾನು ಅವ್ರದ್ದು ನೆನಪಿಗೋಸ್ಕರ ಮಾಡಿರುವಂತದ್ದು ಇದು ಪೇಂಟಿಂಗ್ಸ್, ವಾಟರ್ ಕಲರ್ದು ಪೇಂಟಿಂಗ್ ಅಲ್ಲಿ ಮಾಡಿರೋದು. ಓಕೆ. ಒಂದ್ ನೆನಪಿಗೆ ಅದು ಇಟ್ಕೊಂಡು. ಅವ್ರ ಜೊತೆ ಕಳೆದಿರುವ ಟೈಮ್ ಹೇಗಿತ್ತು ಸರ್? ನಾನು ಆಕ್ಚುಲಿ ಅವ್ರ ಜೊತೆ ವರ್ಕ್ ಮಾಡಿಲ್ಲ, ಬಟ್ ನೋಡಿದೀನಿ. ಬಟ್ ಇನ್ಸ್ಪಿರೇಷನ್, ಖಂಡಿತ, ಯೂತ್ಗೆ ರಿಯಲಿ ಅದ್ಭುತವಾದ ವ್ಯಕ್ತಿ ಅವರು. ಸೊ ಸುಮಾರು ವಾಟರ್ ಕಲರ್ಸ್ ಎಲ್ಲ ನಾನು ಮಾಡ್ತಾ ಇರ್ತೀನಿ, ಪೇಂಟಿಂಗ್ಸ್ ಎಲ್ಲ. ಬುಕ್ಸ್ಗಳಿದೆ ಇಲ್ಲಿ, ಸುಮಾರು ಬುಕ್ಸ್ಗಳಿದೆ. ಓ ಅಂದ್ರೆ ಪುಸ್ತಕನ ಓದ್ತೀರಾ? ತಮ್ಗೆ ಪುಸ್ತಕ ಎಲ್ಲ ನೈಸ್. ಮೂಕಜ್ಜಿಯ ಕನಸುಗಳು ನೋಡಿ, ಮೂಕಜ್ಜಿಯ ಕನಸುಗಳು. ಸೊ ಈ ತರ ಪ್ರತಿಯೊಂದು ಪುಸ್ತಕಗಳಿದೆ, ಎಲ್ಲ ತುಂಬಾ ನೋಡಿ, ಶತಮಾನದ ಸಣ್ಣ ಕಥೆಗಳು ಇವೆಲ್ಲವೂ ಇದೆ. ಕಥೆಗಳು ಅಂದ್ರೆ ಕಥೆ ಬುಕ್ಗಳು. ಇಲ್ಲಿ ಯಾರೋ ಬಂದಾಗ ಕುತ್ಕೊಂಡು ಬದಲು ಕುತ್ಕೊಂಡು ಬುಕ್ ಎತ್ಕೊಂಡು ಆರಾಮಾಗಿ ಓದ್ಬೋದು. ಸೊ ಬೀಚಿ ಅವ್ರದ್ದೆಲ್ಲ ಬುಕ್ಸ್ ಇದೆ. ಸೊ ಪೂರ್ಣಚಂದ್ರ ಅವ್ರ, ತೇಜಸ್ವಿ ಅವ್ರದ್ದು ಬುಕ್ಸ್ ಗಳಿದಾವೆ. ಸೊ ಸುಮಾರು ಬುಕ್ಸ್ ಗಳಿದೆ, ಅಂದ್ರೆ ಯಾರು ಬೇಕಾದ್ರೂ ಓದ್ತಾ ಇರ್ಬೋದು ಇಲ್ಲಿ ಬಂದು ಅಂತ. ಜೊತೆ ನಂದು ಕೆಲವೊಂದು ಪೇಂಟಿಂಗ್ಸ್ ನಾನು ಟ್ರಾವೆಲ್ ಮಾಡ್ಬೇಕಾರೆಲ್ಲ ಮಾಡ್ತಿರ್ತೀನಿ. ಇದು ನಂದು ವಾಟರ್ ಕಲರ್ ಪೇಂಟ್ ವರ್ಕ್. ನೈಸ್. ಸೊ ಇದು ಸುಮ್ಮನೆ ವಾಟರ್ ಕಲರ್ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಫಾರ್ಮೆಟ್ ಅಲ್ಲಿ ಮಾಡ್ತಿರ್ತೀನಿ. ಓಕೆ. ಅಂದ್ರೆ ಇದು ಫಾಸ್ಟೆಸ್ಟ್ ವಾಟರ್ ಕಲರ್, ಬೇಗ ಪೇಂಟ್ ಮಾಡ್ಬೋದು ಇದು. ಓಕೆ. ಹಾ ಹಾ. ಸೊ ಈ ತರ ಮಾಡಿ, ಈ ತರ ವಾವ್ ನೈಸ್. ಹಿಂಗ್ ಮಾಡ್ತಿರ್ತೀನಿ. ಮೊನ್ನೆ ರೀಸೆಂಟ್ ಆಗಿ ಅಪ್ಪು ಕಪ್ಪ ಅಂತ ಹೇಳಿ ಹೌದು. ಆಯ್ತು. ಸೊ ಆ ಟೈಮಲ್ಲಿ ಇದನ್ನ ಮಾಡಿದ್ದು. ಓಕೆ. ನನ್ನ ಸಾಕಿ ಬೆಳೆಸಿದವರು ಫಾದರ್ ಅಂತ ಹೇಳಿ, Father. ಸಿ ಬಿ ಜಾರ್ಜ್ ಅಂತ ಹೇಳಿ. ಓಕೆ. ಸೊ ನೀವು ಒಂದೊಂದು ಇದೆ ಸುಮಾರು. ನೈಸ್ ನೈಸ್. ತುಂಬಾ ಚೆನ್ನಾಗಿದೆ. ಆ ಫೋಟೋದಲ್ಲಿ ಅದು ತುಂಬಾ ಓಲ್ಡ್ ಫೋಟೋನ ಸರ್? ಈ ಇದೀನಿ, ಅದ್ರ ಓಲ್ಡ್ ಫೋಟೋ, ಅದು ಮದುವೆ ಟೈಮಲ್ಲಿ ಅದು ತೆಗ್ದಿರೋ ಫೋಟೋ ಅದು. ಓಕೆ. ಇದು Nice. ಸಾಕ್ರೆ ಅಂತ ಹೇಳಿ ಒಬ್ರು ಇದಾರೆ, ಹಾ ಅವರು ಗ್ರಾಫಿಕ್ ರಿಯಲಿಸಮ್ ಅಂತ ಹೇಳ್ಕೊಡ್ತಾರೆ. Okay. ಆಮೇಲೆ ಮೇಲ್ಗಡೆ ಸ್ಟುಡಿಯೋ ಇದೆ, ಮೇಲ್ಗಡೆ Okay, ತೋರಿಸ್ತೀನಿ ನಿಮಗೆ. ಯಾ. ತುಂಬಾ ಅಚ್ಚುಕಟ್ಟಾಗಿ ಇಟ್ಟಿದ್ದೀರಾ, ಇಲ್ಲೆಲ್ಲ ನೀಟ್ ಆಗಿದೆ. ನೋಡಿ ಇಲ್ಲೂ ಇದು ನಾನು ಸುಮಾರು ವರ್ಷಗಳಾಯ್ತು ಇದು ಪೇಂಟ್ ಮಾಡಿ, ಒಂದು 20 ವರ್ಷ ಆಗಿರ್ಬೋದು ಇದು. ಓ ಓಕೆ. ಇದು ಯಾವ್ದ್ರಲ್ಲಿ ಸರ್ ಮಾಡಿರೋದು? ಇದು ಮಾಸ್ಕ್, ಬಟ್ ಮಡ್ ಯೂಸ್ ಮಾಡಿರುವಂತದ್ದು. ಓಕೆ ಓಕೆ ಓಕೆ. ಮಾಸ್ಕ್ ಮತ್ತೆ ಇದೆಲ್ಲ ವಾಟರ್ ಕಲರ್, ಹಾ ಹಾ. ಅಕ್ರಿಲಿಕ್ ಮೀಡಿಯಾ, ಓಕೆ. ಅಕ್ರಿಲಿಕ್ ಮೀಡಿಯಾ ಯೂಸ್ ಮಾಡಿದ್ದೀವಿ ಇದೆಲ್ಲ. ನೈಸ್ ನೈಸ್. ಸೊ ಇದು ನನ್ನ ಡ್ಯಾನ್ಸ್ ಕ್ಲಾಸ್, ಇದು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಮಾಡ್ತೀವಿ. ಡ್ರಾಮಾ ಎಲ್ಲ ಇಲ್ಲೇ ಮಾಡುವಂಥದ್ದು. ಸೊ ಲೈಟ್ ಆಗಿ ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡಿರೋದು ನಾನು ಮತ್ತೆ ನಮ್ಮ ಡ್ರಾಮಾ ಹುಡುಗರೆಲ್ಲ ಸೇರಿ ಮಾಡಿರೋದು. ಯಾವ ಇಂಜಿನಿಯರ್ ಯಾರು ಇಲ್ಲ, ಎಲ್ಲ ನಾವೇ ತಂದ್ವಿ. ಈ ವುಡ್ ಎಲ್ಲ ಶಿವಾಜಿನಗರ ಬಂಬು ಬಜಾರು, ಆಮೇಲೆ ಕನಕಪುರದ ಹತ್ರ ಅಲ್ಲಿ ವುಡ್ ಎಲ್ಲ ತಗೊಂಡು
ಮಾಡಿರುವಂತದ್ದು ಇದೆಲ್ಲ. ಅಂದ್ರೆ ಇಲ್ಲಿ ಕ್ಲಾಸ್ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಜೊತೆಗೆ ಡ್ಯಾನ್ಸ್ ಇದೆ, ಡ್ರಾಮಾ ಇದೆ, ಇದೆಲ್ಲ ಇಲ್ಲೇ ಮಾಡುವಂತದ್ದು. ಆಮೇಲೆ ಕೆಲವು ಜನ ಸುಮಾರು ಜನ ಬರ್ತ್ಡೇ ಪಾರ್ಟಿ ಆ ತರದೆಲ್ಲ ಮಾಡ್ಕೊಂಡು ಇಲ್ಲಿ ಬರ್ತೀವಿ. ಬರ್ತ್ಡೇ ಪಾರ್ಟಿ ಆಗುತ್ತೆ, ಆಮೇಲೆ ಏನೋ ನಾಮಕರಣ ಅದನ್ನು ಮಾಡ್ಕೊಬಹುದು. ಅದ್ರ ಜೊತೆಗೆ ಈಗ ಮೇಕ್ ಓವರ್ ಸ್ಟುಡಿಯೋ ಬರ್ತಿದ್ವಿ, ಮೇಕ್ ಓವರ್ ಸ್ಟುಡಿಯೋ ತರ ಮಾಡ್ತಾ ಇದೀವಿ ಈಗ. SS ಮೇಕ್ ಓವರ್ ಸ್ಟುಡಿಯೋ ಅಂತ ಹೇಳಿ. ಅಂದ್ರೆ ಮೇಕಪ್, ಈಗ ಮದ್ವೆಗೆ ಮೇಕಪ್ ಏನೋ ಬೇಕು ಅಂತ ಹೇಳಿದ್ರೆ, ಜೊತೆಗೆ ನೈಲ್ ಆರ್ಟ್ ಅಥವಾ ಪ್ರೀ ವೆಡ್ಡಿಂಗ್ ಶೂಟು ಆ ತರದ್ ಏನೇ ಇದ್ರು ಇಲ್ಲಿ ಬಂದು ಮಾಡ್ಕೊಬಹುದು. ಫೋಟೋ ಶೂಟ್ ಮಾಡ್ಕೊಬಹುದು ಇಲ್ಲಿ. ಸೊ ಇವಾಗ ಯಾರಿಗಾದ್ರೂ ನಮ್ಗೆ ಜಾಗ ಇಲ್ಲ ಫೋಟೋ ಶೂಟ್ಗೆ ಅಂತ ಹೇಳಿದ್ರೆ ಧಾರಾವಾಗಿ ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ಕೊಬಹುದು. ಆ ತರದಕ್ಕೆಲ್ಲ ವ್ಯವಸ್ಥೆ ಇದೆ. ಸುಮಾರು ಜನ ಬರ್ತಾರೆ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಅಂತ ಹೇಳಿ. ಸೊ ಅದ್ ಸೆಟಪ್ ಎಲ್ಲ ಮಾಡ್ಕೊಡ್ತೀವಿ ಅವ್ರಿಗೆ ಯಾವ ತರ ಬೇಕು ಹಿಂಗೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು. ಸೊ 1 ಅವರ್ಗೆ ಅಂತ ನಾವು ಇಷ್ಟೊಂದು ಚಾರ್ಜ್ ಮಾಡ್ತೀವಿ. ಸೊ ಅದು ಅದ್ರ ಮುಖಾಂತರ ಮಾಡ್ಕೊಬಹುದು. ಇಲ್ಲಿ ನಿಮ್ಗೆ ಫೆಸಿಲಿಟಿಗಳು ಎಲ್ಲಾನು ಇದೆ ಇಲ್ಲಿ. ನಿಮ್ಗೆ ಮೇಕಪ್ ಇಂದ ಹಿಡಿದು ನಮ್ಮ ಕಾಸ್ಟ್ಯೂಮ್ ಇಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ಕಾಸ್ಟ್ಯೂಮ್ ಡಿಸೈನರು ಇದ್ದಾರೆ. ಬೇಕಾದ್ರೆ ಇಲ್ಲಾಂದ್ರೆ ಮೇಕಪ್ ಅಂತೂ ಕಂಪಲ್ಸರಿ ಇರುತ್ತೆ. ಮೇಕಪ್, ಫೋಟೋ ಶೂಟ್ ಎಲ್ಲವೂ ನಾವೇ ಮಾಡ್ಕೊಡ್ತೀವಿ. ಸೊ ಸಾಧ್ಯವಾದಷ್ಟು ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀವಿ ಆಕ್ಚುಲಿ. ಸೊ ಇದೊಂದು ಜಸ್ಟ್ ಈಗ ರೆಡಿ ಮಾಡ್ತಾ ಇದೀನಿ. ಈಗ ಎಲ್ಲ ಟ್ರೀ ಎಲ್ಲ ರೆಡಿ ಮಾಡಿ ಫುಲ್ ಹೂವು ಬರ್ತದೆ. ಇವಾಗ ಹಾಕಿದೀನಲ್ಲ, ತುಂಬಾ ಹೂವು ಬರುತ್ತೆ ಆಕ್ಚುಲಿ. ಓಕೆ, ತುಂಬಾ ಚೆನ್ನಾಗಿದೆ ಸರ್. ವುಡ್ ಅಲ್ಲಿ ಎಲ್ಲ ರೆಡಿ ಮಾಡಿ ನೀಟಾಗಿ. ಇದು ನನ್ನ ನಾಗಾಲ್ಯಾಂಡ್ ಹೋಗಿದೆ, ಅಲ್ಲಿ ವುಡ್ ಅಲ್ಲೇ ಮಾಡಿದ್ರಲ್ಲ, ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ತಂದಿದ್ದೀನಿ ಮಾಡಿದ್ರು. ಹಂಗೆ ಆ ಕಾನ್ಸೆಪ್ಟ್ ಉಳಿತಾ ನಿಮಗೆ? ವುಡ್ ಅಲ್ಲಿ ಬಂತು. ನಾನು ಕ್ಲಾಂಪ್ ಗಳೆಲ್ಲ ತಗೊಂಡು ಕ್ಲಾಂಪ್ ಎಲ್ಲ ಹೊರದು ಸುಮಾರು 700 kg ಇದೆ. ಓಕೆ, 700 kg. ಅಂದ್ರೆ ಇದೆಲ್ಲ ನೀವು ಒಬ್ಬರೇ ರೆಡಿ ಮಾಡಿರೋದಾ? ಓಕೆ, ಯಾವ ಇಂಜಿನಿಯರ್ ಇಲ್ಲ. ಈ ಸಿಮೆಂಟ್ ಹಾಕಿ ಕ್ಲಾಂಪ್ ಹೊರದು ಏನೇನೋ ಕ್ರಿಯೇಟಿವ್ ಆಗಿ ಏನೋ ಮಾಡಿದೀನಿ. ಓಕೆ, ಮೇಲ್ಗಡೆ ಮನೆ ಇತ್ತು, ಇದೆಲ್ಲ ರೀಸೆಂಟ್ ಆಗಿ ಹಾಕಿರೋದು. ಇದೆಲ್ಲ ಒಂಥರ ರೆಸಾರ್ಟ್ ಫೀಲ್ ಕೊಡುತ್ತೆ ಇಲ್ಲಿ ಬಂದಾಗ. ಒಳಗಡೆ ಬಂದಾಗ ಇಲ್ಲಿ ಮೇಲ್ಗಡೆ ಹತ್ತಿದಾಗ ಅಂತೂ ಹಂಗೆ ಇದೆ. ತುಂಬಾ ಚೆನ್ನಾಗಿದೆ. ಚಿಗುರು ಕಲಾಕುಟೀರ. ಓಕೆ ಓಕೆ, ಎಷ್ಟು ಟೈಮ್ ಆಯ್ತು ಸರ್ ಇದು ಶುರು ಮಾಡಿ? ಇದು ನಾನು ಶುರು ಮಾಡಿ ಆಲ್ಮೋಸ್ಟ್ ಒಂದು 8 months ಆಗಿದೆ. ಬಟ್ ಶುರು ಆಗಿರೋದು 2 ವರ್ಷ ಆಯ್ತು. ಈ ನವೆಂಬರ್ 23 ಬಂದ್ರೆ ನಮ್ಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಓಕೆ ಓಕೆ, ಸೊ ನವೆಂಬರ್ 23ಕ್ಕೆ. ಸೊ ಹಾಗಾಗಿ ನಾವು ನವೆಂಬರ್ ತಿಂಗಳಲ್ಲಿ ಚಿಗುರು ಹಬ್ಬ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೀವಿ. ಸೊ ಒಂದು ನಾಟಕ ಮಾಡಿ ಎಲ್ಲ ಅತಿಥಿಗಳನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀನಿ. ನೋಡ್ಬೇಕು ಯಾವ ಮಟ್ಟಕ್ಕೆ ಆಗುತ್ತೆ ಏನು ಗೊತ್ತಿಲ್ಲ. ಎಲ್ಲ ದೇವರ ಆಶೀರ್ವಾದ, ಹಾರ್ಡ್ ವರ್ಕ್ ಅಷ್ಟೇ, ರಿಸಲ್ಟ್ ಕೊಡುತ್ತೆ. ಖಂಡಿತ ನಿಮ್ಮ ಹಾರ್ಡ್ ವರ್ಕ್ ಇಷ್ಟೊಂದು ರಿಸಲ್ಟ್ ಸಿಕ್ಕಿದೆ, ಇನ್ನೂ ಜಾಸ್ತಿ ಆಗ್ಲಿ ಅನ್ನುವಂಥದ್ದು ನಮ್ದು ಆಶಯ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದ್ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಸೊ ಒಂದ್ ಮಾತು ಹೇಳೋದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಆಗಿರಿ. ಜಾಸ್ತಿ ಯೋಚನೆಗಳನ್ನ ಮಾಡಬೇಡಿ. ಯೋಚನೆಗಳು ಮಾಡಿದಷ್ಟು ಅದು ಆರೋಗ್ಯ ಹದಗೆಡುತ್ತೆ. ಸಾಧ್ಯವಾದಷ್ಟು ಪೀಸ್ಫುಲ್ ಆಗಿರೋದಕ್ಕೆ ಧ್ಯಾನ, ಮೆಡಿಟೇಷನ್ ಎಲ್ಲ ಮಾಡಿ. ಅದ್ರ ಜೊತೆಗೆ ನಗ್ತಾನೇ ಬಿದ್ದು ಸುಮ್ಮನೆ ಆದ್ರೂ ನಗ್ತಾ ಇರಿ. ಆ ಫ್ರಸ್ಟ್ರೇಷನ್ನು, ಆ ಡಿಪ್ರೆಷನ್ ಎಲ್ಲ ದೂರ ಆಗುತ್ತೆ. ಅದ್ರ ಜೊತೆಗೆ ಒಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನ ಬಹಳ ಅದ್ಭುತ ವ್ಯಕ್ತಿಯನ್ನಾಗಿ ಸಮಾಜಕ್ಕೆ ಕೊಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಓದಿನ ಜೊತೆ ಕಲೆಯೂ ಇರಬೇಕು. ಸೊ ಕಲೆ, ಓದು ಎರಡೂ ಇದ್ರೆ ಜೀವನ ಸುಗಮವಾಗಿರುತ್ತೆ ಅಂತ ಕೇಳ್ಕೊತೀನಿ. ₹1 ವ್ಯಾಲ್ಯೂನ ದಯವಿಟ್ಟು ನಿಮ್ಮ ಮಕ್ಕಳಿಗೆ ತಿಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಸಂಜೆವಾಣಿ ಯೂಟ್ಯೂಬ್ ಚಾನಲ್ನ ನೋಡ್ತಿರೋ ಎಲ್ಲ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಮಾಡುವ ವಿಡಿಯೋಗಳು ಏನೇನಿದೆ ಸಂಜೆವಾಣಿಯಿಂದ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಕಳಿಸಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಮೋಟಿವೇಶನ್ ಆಗ್ಬೋದು, ಅಥವಾ ಯೂಟ್ಯೂಬರ್ಸ್ಗಳಿಗೆ ಇದೊಂದು ಈ ಥರ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅವ್ರಿಗೊಂದು ಐಡಿಯಾ ಬರ್ಬೋದು. ಅದ್ರ ಜೊತೆಗೆ ಒಳ್ಳೊಳ್ಳೆಯ ಕಂಟೆಂಟ್ಗಳನ್ನ ತರಕ್ಕೆ ಒಂದು ಸಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಲೋಕೇಶ್ ಕುಮಾರ್ ಅವರು ಮಾತನಾಡಿದ್ರು. ಹಾಗೆ ಅವರ ಚಿಗುರು ಕಲಾ ಕುಟೀರ, ಈ ಒಂದು ಕುಟುಂಬ ಹೇಗಿದೆ ಎಲ್ಲವನ್ನ ಕೂಡ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನಿಜಕ್ಕೂ ಅದು ಕಲಾವಿದನಾಗಿ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಗ್ರೇಟ್ ಅಂತ ಅನ್ಸ್ಬಿಡುತ್ತೆ. ಈ ತರದ ಕಾನ್ಸೆಪ್ಟ್, ಅದು ಬೆಂಗಳೂರಿನಲ್ಲಿ ಈ ತರ ಹಳ್ಳಿಯ ವಾತಾವರಣ, ಅಥವಾ ಆ ಒಂದು ಫೀಲೇ ಬೇರೆ. ಇಲ್ಲಿ ಒಳಗಡೆ ಬಂದಾಗ ಒಳ್ಳೆ ರೆಸಾರ್ಟ್ ಬಂದಾಗ ತರ ಫೀಲ್ ಆಯ್ತು ನನಗೂ ಕೂಡ. ಸೊ ಪೇಂಟಿಂಗ್ಸ್ ಇರ್ಬೋದು, ಅವ್ರಿಗೆ ಇರುವಂತಹ ಪುಸ್ತಕದ ಪ್ರೀತಿ ಇರ್ಬೋದು, ಹಾಗೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಎಲ್ಲವನ್ನು ಕೂಡ ಅಂತ ಅಚ್ಚುಕಟ್ಟಾಗಿ ನೀಟಾಗಿ ನಮಗೂ ಕೂಡ ತಿಳಿಸಿದ್ರು ಅನ್ನುವಂಥದ್ದು. ಇಲ್ಲಿ ಸಾಕಷ್ಟು ಮಕ್ಕಳು ಕೂಡ ಸ್ಟಡಿ ಕೂಡ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇಂಥವರು ನಿಜಕ್ಕೂ ಒಂಥರ ಇನ್ಸ್ಪಿರೇಷನ್ ಅಂತ ನಮ್ಗನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ. ಏನ್ ಗೊತ್ತೇರಿ ಮತ್ತೆ ಕಳ್ಳಕ ಪೇಟಿಗೆ ಇಕ್ಸ್ಬಿಟ್ಟಿಲ್ಲ ಕೌಟೆ ಚಿಂಗ್ ಬಲ್ಲ